ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನ್ ಚಾನಲ್. ನಾವಿವಾಗ ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಬೋಲ್ಗೆ 1 ಕಪ್ ರಾಗಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಹಾಫ್ ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ, ಹಾಫ್ ಟೇಬಲ್ ಸ್ಪೂನ್ ಸಾಲ್ಟ್ ಹಾಕ್ಕೊಳ್ಳಿ. ನೋಡಿ, ತುರುವು ಇಟ್ಕೊಂಡಿರೋಂತಹ ಕ್ಯಾರೆಟ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಅದೇ ರೀತಿ ಹಾಕ್ಕೊಳ್ಳಿ. ಸೌತೆಕಾಯಿ ತುರುವಿಟ್ಕೊಂಡಿದ್ದೆ, ಅದನ್ನು ನಾನು ಹಾಕ್ತಾಯಿದ್ದೀನಿ. ಇಲ್ಲಿ ನೀವು ತುಂಬ ತರಕಾರಿನ ಯೂಸ್ ಮಾಡ್ಬೋದು. ತೆಂಗಿನಕಾಯಿ ತುರುವಿಟ್ಕೊಂಡಿರೋದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಸೊರೆಕಾಯಿ ಹಾಕ್ಕೋಬೋದು. ಎಲ್ಲ ರೀತಿಯಾದ ಹಚ್ಕೊಳ್ಳುವಂತಹ ತರಕಾರಿಗಳನ್ನ ನೀವು ತುರ್ಕೊಂಡು ಹಾಕ್ಕೊಳ್ಬೋದು. ಮೂಲಂಗಿ ಹಾಕ್ಕೋಬೋದು, ಸೊರೆಕಾಯಿ ಹಾಕ್ಕೊಬೋದು, ನೌಕೋಲ್ ಹಾಕ್ಕೋಬೋದು. ಈ ಥರ ಅನೇಕ ತರಕಾರಿಗಳನ್ನ ಈ ಥರ ಹಚ್ಚಿ ಹಾಕ್ಕೋಬೋದು. ನೋಡಿ ಫ್ರೆಂಡ್, ಈ ಥರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ನೀರನ್ನ ಆ್ಯಡ್ ಮಾಡಿಕೊಂಡು ಈ ಥರ ಕಲಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೊಳ್ಳಿ. ಜಾಸ್ತಿ ಗಟ್ಟಿ ಚಪಾತಿ ಥರ ಬೇಡ, ರೊಟ್ಟಿ ತಟ್ಕೊಳ್ಳೋ ಥರ ಸಾಫ್ಟಾಗಿ ಕಲಿಸ್ಕೋಬೇಕಾಗತ್ತೆ. ನೋಡಿ, ನಾನು ಕಲಿಸ್ಕೊಳ್ತಾ ಇದ್ದೀನಲ್ಲ, ಅದೇ ರೀತಿ ಅದಕ್ಕೆ ಕಲಿಸ್ಕೊಳ್ಳಿ. ನೋಡಿ, ಈ ಥರ ಮೆತ್ತಗೆ ಇರಬೇಕು. ನೋಡಿ, ಈ ಥರ ಸಾಫ್ಟಾಗಿ ಇರಬೇಕು. ತಟ್ಟಕ್ಕೆ ತುಂಬ ಈಸಿ ಆಗುತ್ತೆ. ಇವಾಗ ನಾವು ರೊಟ್ಟಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿವಾಗ ನಿಮಗೆ ರೊಟ್ಟಿ ತಟ್ಟೋದನ್ನು ತೋರಿಸ್ಕೊಡ್ತೀನಿ. ಈ ಥರ ಎತ್ಕೊಂಡು ಉಂಡೆ ಮಾಡ್ಕೊಳ್ಳಿ. ಉಂಡೆಗಳು ಮಾಡಿ ಈ ಥರ ರೌಂಡಾಗಿ ಇಟ್ಕೊಂಡು ಉಂಡೆಗಳು ಮಾಡಿ ಇಟ್ಕೊಂಡು ಈಗ ಬಾಳೆ ಎಲೆ ಮೇಲೆ ಎಣ್ಣೆನ ಹಚ್ಕೊಂಡು, ಬಾಳೆ ಎಲೆ ಚೆನ್ನಾಗಿ ಬಳಸಿ. ರೊಟ್ಟಿಗಳೆಲ್ಲ ತಟ್ಕೊಳ್ಳೋಕ್ಕೆ ಪ್ಲಾಸ್ಟಿಕ್ ಎಲ್ಲ ಬಳಸೋಕ್ಕೆ ಹೋಗಬೇಡಿ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಬಾಳೆ ಎಲೆ ಅಂದರೆ ತುಂಬ ಚೆನ್ನಾಗಿ ನಾವು ತಟ್ಕೋಬೋದು. ಎಷ್ಟು ತೆಳ್ಳಗೆ ಬೇಕು ನಾವು ತಟ್ಕೋಬೋದು. ನೋಡಿ, ಇವಾಗ ನಾನು ಹಸಿಟ್ಟನ್ನ ಕಲಿಸ್ಕೊಂಡಿರೋಂಥ ಹಿಟ್ಟನ್ನು ಇಟ್ಬಿಟ್ಟು ಎಷ್ಟು ಬೇಗ ಎಷ್ಟು ತೆಳ್ಳಗೆ ತಟ್ಕೊಳ್ತೀನಿ. ನೋಡಿ, ಈ ರೀತಿ ಕೈಯಲ್ಲಿ ತಟ್ಕೊಳ್ಳಿ. ಮತ್ತು ಹೆಂಚಿನ ಮೇಲೆ ಹಾಕೋಕ್ಕೂ ಬಹಳ ಈಸಿ ಆಗಿರುತ್ತೆ. ಈ ಥರ ನೀಟಾಗಿ ತಟ್ಕೊಂಡ್ಬಿಟ್ಟು ನೀವು ಎಷ್ಟು ಅಗಲ ಬೇಕಾದರೂ ತಟ್ಕೋಬೋದು. ನಿಮ್ಗೆ ಇಷ್ಟವಾಗಿರೋ ಸೈಜ್ ಪ್ರಕಾರ ತಟ್ಕೋಬೋದು. ಈ ಥರ ನೀಟಾಗಿ ತಟ್ಕೊಂಡ್ಮೇಲೆ ಅದರ ಮಧ್ಯ ಒಂದು ಹೋಲನ್ನ ನಾವು ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಅದು ಎಲ್ಲ ಕಡೆ ನೀಟಾಗಿ ಚೆನ್ನಾಗಿ ಬೇಯಲಿ ಅಂತ. ನೋಡಿ, ನಾನು ಇವಾಗ ಹೋಲ್ ಮಾಡ್ತಾಯಿದ್ದೀನಿ. ಈ ಥರ ಮಾಡ್ಕೊಳ್ಳಿ. ಇಷ್ಟ ಇಲ್ಲ ಅಂದರೆ ಅದನ್ನ ಸ್ಕಿಪ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ನೋಡಿ, ಈ ಥರ ಹೆಂಚು ಮೇಲೆ ನೀಟಾಗಿ ಹಾಕ್ಬೋದು. ನೋಡಿ ಎಷ್ಟು ಈಸಿಯಾಗಿ ಹಾಕ್ತೆ ನಾನು. ಎಷ್ಟು ಈಸಿಯಾಗಿ 1 ಮಿನಿಟ್ ಬಿಟ್ಟರೆ ಆದಷ್ಟು ಕಡೆ ಬಾಳೆ ಎಲೆ ನಾವು ಈಸಿಯಾಗಿ ಓಪನ್ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ನಾವು ತುಂಬ ಚೆನ್ನಾಗಿ ತೆಳ್ಳಗೆ ರೊಟ್ಟಿ ಮಾಡ್ಕೋಬೋದು. ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ಈ ರಾಗಿ ರೊಟ್ಟಿಗೆ ನೀವು ಬೆಣ್ಣೆ ಯೂಸ್ ಮಾಡಿ. ನಾನಿಲ್ಲಿ ಒಂಚೂರು ಬೆಣ್ಣೆ ಹಾಕ್ಕೊಳ್ತೀನಿ. ಯಾಕಂದರೆ ಅದು ರಾಗಿ ರೊಟ್ಟಿಗೆ ಬೆಣ್ಣೆಗೆ ತುಂಬ ಒಳ್ಳೆ ಕಾಂಬಿನೇಷನ್ ಇದೆ. ಪರಿಮಳ ಘಮ ಅನ್ನತ್ತೆ, ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ನಾನು ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ತಿನ್ನೋವಾಗೂ ಸಹ ನೀವು ಬೆಣ್ಣೆನ ಬಳಸ್ಕೊಳ್ಳಿ. ಈ ರಾಗಿ ರೊಟ್ಟಿಗೆ ನೀವು ಟೊಮೆಟೊ ಚಟ್ನಿ, ಕಾಯಿ ಚಟ್ನಿ, ಮೆಣಸಿನ್ಕಾಯಿ ಚಟ್ನಿ, ಈ ಥರ ಚಟ್ನಿಗಳನ್ನ ಯೂಸ್ ಮಾಡಿದ್ರೆ ಬಹಳ ರುಚಿಯಾಗಿರುತ್ತೆ ತಿನ್ನೋದಕ್ಕೆ. ನಾನಿಲ್ಲಿ ಟೊಮೆಟೊ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಕಡೆ ಎಷ್ಟು ನೀಟಾಗಿ ಎದ್ದೊಳ್ತಾ ಇದೆ. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ. ಸೊ ಈ ರೀತಿ. ಮತ್ತು ಬಾಳೆ ಎಲೆ ಏನಂದರೆ ಅದು ಆಯುರ್ವೇದಿಕ್ ಅಂಶ ಇರುತ್ತೆ ಅದರಲ್ಲಿ. ಅದು ನಮ್ಮ ಜೀರ್ಣಶಕ್ತಿಗೆ ಮತ್ತು ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಸೊ ಆದಷ್ಟು ಬಾಳೆ ಎಲೆ ಬಳಸ್ಕೊಳ್ಳಿ. ನೋಡಿ, ಎಲ್ಲ ಕಡೆ ಬೆಂದಿದೆ, ಎಷ್ಟು ತೆಳ್ಳಗಿದೆ ನೋಡಿ. ನೋಡ್ಕೊಳ್ಳಿ, ಎತ್ತಕ್ಕೆ ಎಷ್ಟು ಸಾಫ್ಟಾಗಿದೆ. ಇದೆಲ್ಲ ಈ ರೊಟ್ಟಿ ಮುರಿಯೋದಿಲ್ಲ, ಯಾಕಂದರೆ ತೆಳ್ಳಗಿರುತ್ತಲ್ವ, ಮುರಿಯೋದಿಲ್ಲ, ಸಾಫ್ಟಾಗಿರುತ್ತೆ. ಎರಡೂ ಕಡೆ ಸಮವಾಗಿ ಬೇಯಿಸ್ಕೊಂಡು ನೀವು ನೋಡಿ, ಎರಡೂ ಕಡೆ ಈ ಥರ ಎಷ್ಟು ಚೆನ್ನಾಗಿ ಬೆಂದಿದೆ. ಇವಾಗ ಇದು ಬೆಂದಿದ್ದು ಸಾಕು. ಈಗ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಇದನ್ನು ಮನೆ ಮಕ್ಕಳಿಗೆಲ್ಲ ಮಾಡಿಕೊಡಿ, ಚೆನ್ನಾಗಿ ತಿನ್ನಿ. ಫೈಬರ್ ಜಾಸ್ತಿ ಇರುತ್ತೆ ರಾಗಿಲಿ. ನೋಡಿ, ನಾನು ನಿಮಗೆ ಪದೇ ತಿರುವಾಗಿ ತೋರಿಸ್ತಾ ಇದ್ದೀನಿ. ಮುರಿಯಲ್ಲ, ತೆಳ್ಳಗಿದ್ರೆ ಮುರಿಯೋದಿಲ್ಲ ಅಂತ. ಎಲ್ಲ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ರಾಗಿ ರೊಟ್ಟಿ ನಮ್ಮ ಮನೇಲಿ ಎಲ್ಲರಿಗೂ ಫೇಮಸ್. ನೋಡಿ, ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬೆಂದೋಗಿದೆ ಅಂತ. ಇವಾಗ ಇದನ್ನು
ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಸರ್ವಿಂಗ್ ಪ್ಲೇಟ್ ರೆಡಿ ಇದೆ. ರಾಗಿ ರೊಟ್ಟಿ, ಟೊಮೆಟೊ ಚಟ್ನಿ, ಅದ್ರ ಜೊತೆಗೆ ಬೆಣ್ಣೆ, ಈ ರೀತಿ ಮಾಡಿಕೊಂಡು ತಿಂದು ಆರೋಗ್ಯವಾಗಿರಿ. ಹೇಗಿತ್ತು ಟೇಸ್ಟ್ ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ಹಾಕಿ. ಇದೇ ರೀತಿ ರುಚಿಕರವಾದ ವಿಡಿಯೋ ಬೇಕಂದರೆ ಅನಿತಾ ಪ್ರಭಾಕರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ನಾನು ವೆರೈಟಿಯಾಗಿರೋಂಥ ರುಚಿಕರವಾದ ವಿಡಿಯೋಸ್ ಹಾಕ್ತಾ ಇರ್ತೀನಿ. ನಿಮಗೆ ಈ ವಿಡಿಯೋಸ್ ಲೈಕ್ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇದೇ ರೀತಿ ನಿಮ್ಮ ಪ್ರೀತಿ ಆಶೀರ್ವಾದ ಎಲ್ಲ ನನ್ನ ಮೇಲೆ ಇರಲಿ. ಥ್ಯಾಂಕ್ ಯು. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋ ವೆಯ್ಟ್ ಮಾಡಿ. ಅಂಟಿಲ್ ಟೇಕ್ ಕೇರ್.